ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SLC ರಿಸಲ್ಟ್ಗೆ ಸಂಬಂಧಿಸಿದಂತೆ ರಿಸಲ್ಟ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಡೆಸ್ಕ್ಟಾಪ್ನಲ್ಲಿ ಚೆಕ್ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋ ಆಗಿದೆ. ಮೊದಲನೇದಾಗಿ ಎಲ್ಲ SLC ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಒಳ್ಳೆಯ ರಿಸಲ್ಟನ್ನು ನೀವು ಪಡ್ಕೊಳ್ಳಿ. ಬನ್ನಿ ಈ ಒಂದು ವಿಡಿಯೋನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. www.kerresult.nic in 2026 ಅಂತಂದು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಸರ್ಚ್ ಕೊಟ್ಟ ನಂತರ ಇಲ್ಲಿ ನೀವು ಕೆಳಗಡೆ ಇಲ್ಲಿ ಕಾಣ್ತಾ ಇದೆ ಫಸ್ಟ್ನೇ ವೆಬ್ಸೈಟೇ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು ಸೆಕೆಂಡ್ PUC ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಕ್ಕಂಥದ್ದು PUCಯ ಒಂದು ರಿಸಲ್ಟ್ನ ಮಾಡೋದರ ಲಿಂಕ್ ಅಂತಕ್ಕಂಥದ್ದು ಆ್ಯಕ್ಟಿವ್ ಇದೆ. ಬಟ್ ನಿಮ್ಮ 12 ಗಂಟೆಯ ನಂತರ SLCಯ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಲಿಂಕ್ ಅಂತಕ್ಕಂಥದ್ದು ಇಲ್ಲಿ ಅಪ್ಡೇಟ್ ಆಗುತ್ತೆ. ಅಲ್ಲಿ ನೀವು ಬಂದುಬಿಟ್ಟು ಈ ಒಂದು SLC ರಿಸಲ್ಟ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ SLCಯ ಒಂದು ರಿಜಿಸ್ಟ್ರೇಷನ್ ನಂಬರು ಹಾಗೆಯೇ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಇಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ರಿಜಿಸ್ಟರ್ ನಂಬರ್ನ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡ್ಬಿಟ್ಟು ನಿಮ್ಮ ಒಂದು ರಿಸಲ್ಟನ್ನು ಅಂತಕ್ಕಂಥದ್ದನ್ನ ನಾವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಆಮೇಲೆ ಇನ್ನೊಂದು ಏನಂದರೆ ನೀವು ರಿಜಿಸ್ಟರ್ಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಮೆಸೇಜ್ ಮೂಲಕ ಸಹಿತ ನಿಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದನ್ನ ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಇನ್ನೊಂದು ಆಮೇಲೆ ವಾಟ್ಸಪ್ಗೂ ಸಹಿತ ನಿಮ್ಮ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ. ನೀವು ಕೊಟ್ಟಿರ್ತಕ್ಕಂಥ ವಾಟ್ಸಪ್ ರಿಜಿಸ್ಟ್ರೇಷನ್ ನಂಬರ್ಗೆ ವಾಟ್ಸಪ್ ಮೂಲಕ ಸಹಿತ ಈ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಬರುತ್ತೆ. ಇನ್ನೊಂದು ವಿಶೇಷ ಏನು ಅಂದರೆ ಈ ಮುಂಚೆ ನೀವು ಏನು ಸೆಕೆಂಡ್ PUC ರಿಸಲ್ಟ್ ಅಂತಕ್ಕಂಥದ್ದು ಡಿಜಿಲಾಕರ್ ಮೂಲಕ ಯಾವ ರೀತಿಯಾಗಿ ಆ ಒಂದು ಅಂಕಪಟ್ಟಿಯನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗಿತ್ತು, ಅದೇ ರೀತಿ ಸಹಿತ ಈ ವರ್ಷ ಮೊದಲನೇ ಬಾರಿಗೆ ಈ ಒಂದು ನಿಮ್ಮ ಅಂಕಪಟ್ಟಿ ಅಂತಕ್ಕಂಥದ್ದನ್ನು ಡಿಜಿಲಾಕರ್ನ ಮೂಲಕ ನಿಮ್ಮ ಒಂದು ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಮಾಹಿತಿ ಅರ್ಥ ಆಗಿದೆ ಅನ್ಕೊತೀನಿ. ಮೊದಲನೇದಾಗಿ ನೀವು ಕ್ರೋಮ್ನ ಓಪನ್ ಮಾಡ್ಕೊಂಡು .kerresult2026 ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಮೊದಲನೇ ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ಇಲ್ಲಿಗ ಸೆಕೆಂಡ್ PUC ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋ ಲಿಂಕ್ ಅಂತಕ್ಕಂಥದ್ದು ಆ್ಯಕ್ಟಿವ್ ಇದೆ. ಆಮೇಲೆ 12 ಗಂಟೆಯ ನಂತರ ಈ ಒಂದು SLC ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋ ಲಿಂಕ್ ಅಂತಕ್ಕಂಥದ್ದು ಇಲ್ಲಿ ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ಈ ನಿಮ್ಮ ಒಂದು ರಿಜಿಸ್ಟ್ರೇಷನ್ನು ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿಬಿಟ್ಟು ಈ ನಿಮ್ಮ ಒಂದು SLC ರಿಸಲ್ಟ್ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೊಳ್ಬೋದಾಗಿದೆ. ಎಲ್ರಿಗೂ ಮಾಹಿತಿ ಇಷ್ಟವಾಗಿದೆ ಅನ್ಕೊಳ್ತೀನಿ. ಇದೇ ರೀತಿಯ ಒಂದು ವಿಡಿಯೋಗಾಗಿ ಈ ನಮ್ಮ ಶಶಿ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.